ನೀವೆಲ್ಲ ಸಾಧನೆ ಹೆಣ್ಮಕ್ಳು. ನಿಮ್ ಹೆಸರುಮಾ? ತಾಯಮ್ಮ. ಓಕೆಪ್ಪ. ಅಂದ್ರೆ ತುಂಬಾ ಕಷ್ಟ ಪಡ್ತಾರಲ್ಲ ಹೆಣ್ಮಕ್ಳು, ಅಂದ್ರೆ ಕೆಲಸ ಮಾಡಕ್ಕಾಗಲ್ಲ, ಇದು ಇದಂತ ಕೊರಗ್ತಾರಲ್ಲ, ಹತ್ಕೊಂತಾರಲ್ಲ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ ನೀನು? ಸಾಧನೆ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಧನೆ ಅಂದ್ರೆ ಯಾವ ತರ ಸಾಧನೆ ಮಾಡ್ಬೇಕು? ಯಾಕಂದ್ರೆ ಧೈರ್ಯ ತಗೋಬೇಕಂತ ಹೇಳ್ತೀನಿ. ಏನ್ ಧೈರ್ಯ ಅಂದ್ರೆ ಇದು ಮಾಡ್ಬೇಕು, ನಾನು ಈ ತರ ನಮ್ಮ ಮನೇಲಿ ಕಷ್ಟ ಇದೆ, ಇದು ಮಾಡ್ಬೇಕು ಕೆಲಸ ಅಂತ ಇರ್ಬೇಕು. ಅವ್ರ ಹತ್ರ ಸಾಧನೆ ಯಾವದಕ್ಕೂ ಅಂಜಬಾರ್ದು, ಗಂಡಸ್ತಾರ ನಿಂತಿರ್ಬೇಕು. ಯಾರ ಹತ್ರನೂ ಕೈ ಚಾಚಬಾರ್ದು. ನಮ್ ಕೈಯಲ್ಲಿ ಆದ್ರೆ ಲೋಕದಲ್ಲಿ ತುಂಬಾ ಕೆಲಸ ಇದೆ, ಏನಾದ್ರೂ ಒಂದ್ ಕೆಲಸ ಮಾಡ್ಲೇಬೇಕು. ನೋಡ್ರಿ, ಅದಕ್ಕೊಂದು ದೊಡ್ಡ ಎಕ್ಸಾಂಪಲ್ ತಾಯಮ್ಮ. ಈ ಆಟೋ ಓಡಿಸ್ತಾ ಇದಾರೆ. ಇವ್ರ ಗಾಡಿಯಲ್ಲಿ ನಾನು ಇವತ್ತು ಜಸ್ಟ್ ಒಂದು ಟ್ರಾವೆಲ್ ಬಂದಿದ್ದೆ, ಎಲ್ಲೋ ಬರ್ಬೇಕಂತ. ನನಗೆ ತುಂಬಾ ಇಷ್ಟ ಆಯ್ತು ಇವ್ರ ಮಾತು. ಇವ್ರ ಮದುವೆನೂ ಆಗಲ್ವಂತೆ, ಅವ್ರ ಅಪ್ಪ ಹುಷಾರಿಲ್ಲಂತೆ, ಅವ್ರ ಅಣ್ಣಗೂ ಹುಷಾರಿಲ್ಲಂತೆ, ಹಾಸ್ಪಿಟಲ್ ಖರ್ಚಿಗೆಲ್ಲ ಇವ್ರು ಈ ತರ ದುಡ್ದಿ ನೋಡ್ಕೊಂತಾರಂತೆ. ನನಗೆ ನಿಜ ಇವ್ರ ಸ್ಟೋರಿ ಕೇಳಿ ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಒಳ್ಳೇದಾಗ್ಲಿಪ್ಪ. ನಿಮ್ ಫೋನ್ ಎಲ್ಲರ ಹತ್ರ ನಾವು ತುಂಬಾ ಕೀಳಾಗಿದ್ದೀವಿ, ಒಂದಿಲ್ಲ ಬರೀ ಗುಡ್ಸಲಾಗಿದ್ದೀವಿ. ಜೋರಾಗಿ ಗಾಳಿ ಬಂದ್ರೇನೆ ಎಲ್ಲ ಮುರ್ಕೊಂಡ್ಬಿಡೋ ತರ ಇದೆ. ಮಳೆ ಬಂದ್ರೆ ಭಯ ಆಗ್ಬಿಡುತ್ತೆ ನಮಗೆ. ಆ ತರ ಇಲಿ ಎಲ್ಲ ಮನೇಲಿ ಇಲಿ ಜಾಸ್ತಿ ಓಡಾಡಕ್, ತುಂಬಾ ಇಲಿ ಕಾಟ. ಮನೆ ನೋಡಕ್ಕಾಗಲ್ಲ. ಯಾರನ್ನ ಬಂದು ನಮ್ಮ ಫ್ರೆಂಡ್ಸ್ ಯಾರನ್ನ ಕರ್ಕೊಂಡ್ ಬಂದು ಕುಂದಿರ್ಸ್ಬೇಕಂದ್ರೆ ಭಯ ಆಗುತ್ತೆ ನನಗೆ. ಆ ತರ ಅಸಹ್ಯವಾಗಿ ಇದೆ ನಮ್ ಸಿಚುವೇಶನ್. ಒಳ್ಳೇದಾಗುತ್ತಪ್ಪ ನಿನಗೆ ಲೈಫಲ್ಲಿ. ನನ್ನ ಕೈಯಲ್ಲಿ ಆಗಿರೋ ಸಪೋರ್ಟ್ ನಾನು ಖಂಡಿತ ಮಾಡ್ತೀನಿ. ಅದೇ ತರ ಧೈರ್ಯವಾಗಿರ್ಮ, ಮುಂದೆ ಸಾಗು, ಒಳ್ಳೇದಾಗ್ಲಿ. ಪರವಾಗಿಲ್ಲ, ಸರಿನಾ? ಇರ್ಲಿ, ಖುಷಿ ಆಯ್ತು ನಿಮ್ಮನ್ನ ನೋಡಿ. ಇನ್ನ ನಿಮ್ಗೆ ಏನಾದ್ರು ಕಷ್ಟ ಆಯ್ತು ಅಂದ್ರೆ ನನಗೆ ಫೋನ್ ಮಾಡಿ. ಊಟಕ್ಕಿಲ್ಲ, ರೇಷನ್ಗಿಲ್ಲ ಅಂದ್ರೆ ಫೋನ್ ಮಾಡಿ, ಬೇಜಾರು ಮಾಡ್ಕೋಬೇಡಿ, ಪರವಾಗಿಲ್ಲ.